ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ಹಾಜರಾತಿ ಅವಧಿಯೊಳಗ ಯಾವ ವಿಷಯದ ಕುರಿತು ಚಟುವಟಿಕೆ ಮಾಡ್ಸೋಣ? ಲೇಖನ ಚಿಹ್ನೆಗಳು. ಎಲ್ರು ಹೇಳ್ತಿರಲ್ಲ? ಹಂಗಾದ್ರೆ ಪ್ರಥಮವಾಗಿ ಹನುಮಂತ. ನಾವು ಬರೆದ ವಿಚಾರಗಳು ಓದುವವರಿಗೆ ಸ್ಪಷ್ಟವಾಗಿ ಅರ್ಥವಾಗಲೆಂದು ಅಲ್ಲಲ್ಲಿ ಉಪಯೋಗಿಸುವ ಚಿಹ್ನೆಗಳಿಗೆ ಲೇಖನ ಚಿಹ್ನೆಗಳೆಂದು ಕರೆಯುವರು. ಹನುಮವ. ಸರ್, ಅರ್ಥಪೂರ್ಣ ವಾಕ್ಯದ ಕೊನೆಯನ್ನು ಸೂಚಿಸಲು ಬಳಸುವ ಚಿಹ್ನೆ ಪೂರ್ಣ ವಿರಾಮ. ಉದಾಹರಣೆ, ನನ್ನ ಶಾಲೆ ಚಂದ. ಹರ್ಷಿನ. ಸರ್, ಪೂರ್ಣ ವಿರಾಮ. ಅಂಕಿಅಕ್ಷರಗಳ ನಡುವೆ ಒಂದೊಂದಾಗಿ ಪಟ್ಟಿ ಮಾಡುವ ಅಕ್ಷರಗಳನ್ನು ಪೂರ್ಣ ವಿರಾಮ ಎನ್ನುವರು. ಮಧು. ಸರ್, ನೆನಪಿನ ದೋಣಿಯಲ್ಲಿ ಎಂಬ ಆತ್ಮಕಥನದ ಕರ್ತೃ ಕುವೆಂಪರು. ಇವರು ಮಲೆಗಳಲ್ಲಿ ಮದುಮಗಳ, ಕಾನೂನಿನ ಹೆಗ್ಗಡತಿ ಎಂಬ ಕಾದಂಬರಿಗಳನ್ನು ರಚಿಸಿದ್ದಾರೆ. ಮಧು ಹುಲಿಗಿರಿ. ಸರ್, ಕೆಲವು ಸಂಕ್ಷೇಪಗಳಲ್ಲಿ ಪೂರ್ಣ ವಿರಾಮವಿಲ್ಲದೆ ಬರೆಯುವುದು ರೂಢಿಯಾಗಿದೆ. ಪ್ರಿಯಾಂಕಾ. ಸರ್, ಅಲ್ಪ ವಿರಾಮ ಸಂಬೋಧನೆ ಅನಂತರ ಅಲ್ಪ ವಿರಾಮ ಬಳಸಬೇಕು. ರೇಣುಕಾ. ಸಾಲು ಮರದ ತಿಮ್ಮಕ್ಕ ಮರಗಳನ್ನು ಬೆಳೆಸಿದರೆ ಈಗ ಅವರಿಗೆ ವಯಸ್ಸಾದ ಮರಗಳನ್ನು ನೋಡುವವರಿಗೆ ಸಂತೋಷ. ಮುಂದಿನ ಜಾಗಂಗಿನಲ್ಲಿ ಚಿಂತಿಸಬೇಕು. ನೆಕ್ಸ್ಟ್ ಸಂದೀಪನ. ಸಮರ್ಥ. ಸರ್, ಅಲ್ಪ ವಿರಾಮದ ಬಗ್ಗೆ ಹೇಳ್ತೀನಿ. ದೀರ್ಘ ವಾಕ್ಯದಲ್ಲಿ ಅರ್ಥ ಹೋಗಲಾಡಿಸಲು ಬಳಸುವ ಚಿಹ್ನೆ. ವಾಕ್ಯದಲ್ಲಿ ಅರ್ಥ ಸ್ಪಷ್ಟತೆಗಾಗಿ ದೀರ್ಘ ವಾಕ್ಯದಲ್ಲಿ ಬಳಸುವ ಚಿಹ್ನೆ ಅಲ್ಪ ವಿರಾಮ ಚಿಹ್ನೆ. ಸಂದೀಪ. ಸರ್, ಅರ್ಧ ವಿರಾಮ ವಾಕ್ಯ ಅಥವಾ ವಾಕ್ಯಾಂಶದ ದೊಡ್ಡ ವಾಕ್ಯವೊಂದರ ಭಾಗವಾಗಿದ್ದು ಅರ್ಥಪೂರ್ಣತೆ ಹೊಂದಿ ಮುಂದುವರಿಯುತ್ತಿದ್ರೆ ಅಂತ ವಾಕ್ಯ ಅಥವಾ ವಾಕ್ಯಾಂಶದ ದೊಡ್ಡ ಅನಂತರ ಅರ್ಧ ವಿರಾಮ ಬಳಸುವುದು ರೂಢಿ. ನೆಕ್ಸ್ಟ್ ಶಿವರಾಜ. ಶಿವರಾಜ ಆಬ್ಸೆಂಟ್ ಅದ ಇವತ್ತ. ಆಮೇಲೆ ಶ್ರೀನಿವಾಸ. ಪ್ರಶ್ನಾರ್ಥಕ ಕೊನೆಯಲ್ಲಿ ಬಳಸಬೇಕು. ನೀವು ಯಾರು, ನಿಮ್ಮ ಹೆಸರೇನು? ಸಿದ್ದು. ವಾಕ್ಯದಲ್ಲಿ ಯಾವುದಾದರೂ ಪದಪಂಜವನ್ನು ವಿಶೇಷವಾಗಿ ಹೇಳಬೇಕಾದಾಗ ವಾಕ್ಯ ವಿವೇಚನ ಚಿಹ್ನೆಯನ್ನು ಬಳಸಬೇಕು. ಸುಜಾತ. ಭಾವಸೂಚಕ ಚಿಹ್ನೆ ಸಂತೋಷ, ದುಃಖ, ಆಶ್ಚರ್ಯ, ಕೋಪ ಮುಂತಾದ ಭಾವನೆಗಳನ್ನು ಸೂಚಿಸುವ ಅಥವಾ ವಾಕ್ಯದ ಕೊನೆಯಲ್ಲಿ ಭಾವಸೂಚಕವನ್ನು ಬಳಸುತ್ತೇವೆ. ಸ್ವಪ್ನ. ಸರ್, ಬರವಣಿಗೆಯಲ್ಲಿ ವಿಷಯದ ಭಾಗವಾಗಿ ಪದ, ಪದಪುಂಜ, ಲೇಖನ, ಪುಸ್ತಕ, ಪತ್ರಿಕೆ ಮುಂತಾದವುಗಳು ವಾಕ್ಯ ವೇಷ್ಟನ ಚಿಹ್ನೆಗಳ ಒಳಗೆ ಬರೆಯಬೇಕು. ವಿಷಯ. ಬರವಣಿಗೆಯಲ್ಲಿ ಯಾವುದಾದರೂ ಭಾಗವನ್ನು ಅಳವಡಿಸಲಾದಾಗ ಅದರ ಪ್ರತ್ಯೇಕತೆ ಸೂಚಿಸಲು ಆ ಭಾಗವನ್ನು ವಾಕ್ಯವೇಚನ ಚಿಹ್ನೆ ಒಳಗೆ ಬರಬೇಕು. ಪ್ರತಾಪ. ಸರ್, ಭಾವಸೂಚಕ ಉದಾಹರಣೆ ಓಂ, ಬನ್ನಿ ಬನ್ನಿ, ಹೌದಾಚೆ. ಭಾರತದಲ್ಲಿ ಎಷ್ಟೊಂದು ಭಾಷೆಗಳು. ಕೊನೆಯದಾಗಿ ಸಹನ. ಸರ್, ಲೇಖನ ಚಿಹ್ನೆಗಳನ್ನು ಬಳಸಿಕೊಂಡು ಬರೆಯಬೇಕು. ಗುಡ್. ನೋಡು, ಈ ಚಟುವಟಿಕೆಯಿಂದ ನಿಮ್ಗ ಬಹಳಷ್ಟು ವಿಷಯಗಳು ವಿನಿಮಯ ಆಗುದಿಲ್ಲ. ಮುಂದಿನ ಚಟುವಟಿಕೆಯನ್ನ ಮುಂದಿನ ಅವಧಿಯೊಳಗ ಮಾಡಿಸೋಣ ಅಂತ. ಎಲ್ಲರಿಗೂ ಧನ್ಯವಾದಗಳು.